ಆರೋಗ್ಯದಲ್ಲಿ ಆಗಾಗ್ಗೆ ಸ್ವಲ್ಪ ಏರ್ಪೇರು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಡಿಕೆಶಿಗೆ ಆಗಾಗ್ಗೆ ಬಿಪಿ ಏರುಪೇರು ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ಬಳಿಕ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಸದ ಡಿಕೆ ಸುರೇಶ್ ಡಿಕೆಶಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರ ಆರೋಗ್ಯದಲ್ಲಿ ಬಿಪಿ ವೇರಿಯೇಷನ್ ಆಗ್ತಾ ಇದೆ. ಕೆಲವು ದಿನಗಳ ಹಿಂದಷ್ಟೇ ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ಅಲ್ಲಿ ಚಿಕಿತ್ಸೆ ಪಡೆದ್ರು. ಇದೀಗ ಮತ್ತೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಆಗಾಗ್ಗೆ ಬಿಪಿ ವೇರಿಯೇಷನ್ ಆಗ್ತಾ ಇದೆ ಅಂತ ವೈದ್ಯರು ಬೆಳಗ್ಗೆ ಸಂಜೆ ಬಂದು ತಪಾಸಣೆ ಮಾಡ್ತಾ ಇದ್ದಾರೆ. ಜೈಲಿನ ಆಹಾರಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ದೆಹಲಿ ಹೈಕೋರ್ಟ್ಗೆ ಹೋಗೋ ಬಗ್ಗೆ ವಕೀಲರಿಂದ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಸಂಸದ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸುರೇಶ್ ಭೇಟಿಯಾಗಿದ್ದಾರೆ. ಅನಂತರ ಹೇಗಿದೆ ಅವರ ಪರಿಸ್ಥಿತಿ ಅನ್ನೋದನ್ನ ಹೇಳಿದ್ರು. ಸೊ ಅವರ ಆರೋಗ್ಯದಲ್ಲಿ ಮತ್ತಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ, ಸ್ವಲ್ಪ ಬಿಪಿ ವೇರಿಯೇಷನ್ ಆಗ್ತಾ ಇದೆ ಅಂತ. ಮತ್ತೊಂದು ಕಡೆ ಜೈಲಿನ ಆಹಾರಕ್ಕೆ ಹೊಂದ್ಕೋತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ. ಸೊ ಸುರೇಶ್ ಅವರು ಇವತ್ತು ಮಾಧ್ಯಮಗಳಿಗೆ ವಿಚಾರ ತಿಳಿಸಿದ್ರು. ಅಹಮದ್ ಪಟೇಲ್, ಕಾಂಗ್ರೆಸ್ ಮುಖಂಡ ಅಹಮದ್ ಪಟೇಲ್ ಕೂಡ ಇವತ್ತು ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ರು. ತಿಹಾರ್ ಜೈಲಿಗೆ ಆಗಮಿಸಿ ಅವ್ರನ್ನ ಭೇಟಿಯಾಗಿ ತೆರಳಿದ್ರು. ಆ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಅಹಮದ್ ಪಟೇಲ್ ಹಾಗೂ ಡಿಕೆ ಸುರೇಶ್. ಸೋನಿಯಾ ಗಾಂಧಿ ಅವರ ನಿರ್ದೇಶನದ ಮೇಲೆ ಅಹಮದ್ ಪಟೇಲ್ ಅವರು ಮತ್ತು ಆನಂದ್ ಶರ್ಮಾ ಅವರಿಬ್ಬರು ಕೂಡ ಭೇಟಿ ಮಾಡಿದ್ದಾರೆ. ಈಗೀಗ ನಿಮ್ಗೆ ಆಗಿರ್ತಕ್ಕಂಥ ತೊಂದರೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಸದಾ ನಿಮ್ಮ ಜೊತೆ ಇದೆ ಅಂತಕ್ಕಂಥ ಮಾತನ್ನ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆರೋಗ್ಯವಾಗಿದ್ದಾರೆ, ಆದರೆ ಬಿಪಿನಲ್ಲಿ ಇನ್ನೂ ಕೂಡ ವ್ಯತ್ಯಾಸ ಇರೋದ್ರಿಂದ ಬೆಳಗ್ಗೆ ಸಾಯಂಕಾಲ ವೈದ್ಯರು ಬಂದು ತಪಾಸಣೆ ಮಾಡ್ತಾ ಇದ್ದಾರೆ. ಊಟ ಏನು ಅಲ್ಲಿಯ ವ್ಯವಸ್ಥೆ ಬಗ್ಗೆ ಏನು ಊಟ ಇದೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಸೊ ಒಟ್ಟಾರೆ ಲೀಗಲ್ ಕೋರ್ಸು ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಮುಂದಿನ ನಡೆಯನ್ನು ನಾವು ಮಾಡ್ತೇವೆ. ಇವತ್ತು ಸೋನಿಯಾ ಗಾಂಧಿ. ಇನ್ನು ಮತ್ತೊಂದು ಕಡೆ ದೆಹಲಿ ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಅರ್ಜಿ ವಿಚಾರಣೆಗೆ ಬಂದಿದೆ. ದಾಖಲೆಗಳನ್ನ ಡಿಕೆ ಶಿವಕುಮಾರ್ ಪರ ವಕೀಲರನ್ನ ಕೇಳ್ತಾ ಇದ್ದಾರೆ. ಸೊ ತನಿಖೆಯ ಸಂದರ್ಭದಲ್ಲಿ ಇಡಿ ದಾಖಲಿಸಿಕೊಂಡಿರುವ ಅಂಶಗಳೇನಿದೆಯಲ್ಲ ಆ ಅಂಶಗಳ ದಾಖಲೆಯನ್ನ ಡಿಕೆ ಶಿವಕುಮಾರ್ ವಕೀಲರು ಕೇಳ್ತಾ ಇದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಹಕರಿಸಿದಾರಾ ಇಲ್ವಾ ವಿಚಾರಣೆಗೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ಹಾಗಾಗಿ ಇಡಿ ಡಿಕೆ ಶಿವಕುಮಾರ್ ಅವರ ಉತ್ತರವನ್ನ ದಾಖಲಿಸಿಕೊಂಡಿರೋದೇನಿದೆಯಲ್ಲ ಆ ಅಂಶಗಳ ಕುರಿತಾದ ದಾಖಲೆಯನ್ನ ಕೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪರ ವಕೀಲರು. ಸೊ 50 ದಾಖಲೆಯನ್ನಾದರೂ ಕನಿಷ್ಠ ಇಡಿಯಿಂದ ಕೊಡಿಸಿ ಅಂತ ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪರ ವಕೀಲರು. ಏನು ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ವಿಚಾರಣೆಯ ಸಂದರ್ಭದಲ್ಲಿ, ಯಾವ ರೀತಿ ಉತ್ತರ ಕೊಟ್ಟರು, ಸಹಕಾರ ಕೊಟ್ಟರೋ ಇಲ್ವೋ? ಸೊ ಮುಂದಿನ ಕಾನೂನು ಹೋರಾಟದ ಹಿನ್ನೆಲೆಯಲ್ಲಿ ಈ ಕೋರಿಕೆಯನ್ನ ಮಂಡಿಸ್ತಾ ಇದ್ದೀವಿ ಅಂತ ಇಡಿನವರು ಏನು ಆನ್ಸರ್ನ ರೆಕಾರ್ಡ್ ಮಾಡ್ಕೊಂಡ್ರಲ್ಲ ಆ ದಾಖಲೆ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ ಡಿಕೆ ಲಾಯರ್. ಸೊ ವಿಚಾರಣೆಯನ್ನು ಆಲ್ರೆಡಿ ಕೈಗೆತ್ತಿಕೊಂಡಿದೆ ದೆಹಲಿ ಹೈಕೋರ್ಟ್. ಏನಾಗುತ್ತೆ ಜಾಮೀನು ಅರ್ಜಿ ವಿಚಾರಣೆ? ನಿನ್ನೆ ಇಡಿ ವಿಶೇಷ ನ್ಯಾಯಾಲಯದಲ್ಲಿ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಅರ್ಜಿ ರಿಜೆಕ್ಟ್ ಆಗಿತ್ತು. ಸೊ ವಿಚಾರಣೆ ಮುಗಿದಿದೆ. ಡಿಕೆ ಶಿವಕುಮಾರ್ ಅವರ ಬೇಲ್ ಅರ್ಜಿ ತೀರ್ಪನ್ನ ದೆಹಲಿಯ ಹೈಕೋರ್ಟ್ ಕಾಯ್ದಿರಿಸಿದೆ. ನಿನ್ನೆಯಷ್ಟೇ ಡಿಕೆಶಿ ಜಾಮೀನು ಅರ್ಜಿಯನ್ನ ಇಡಿ ಕೋರ್ಟ್ ನಿರಾಕರಿಸಿತ್ತು. ಸೊ ಇದೀಗ ಜಾಮೀನು ಅರ್ಜಿಯ ತೀರ್ಪನ್ನ ದೆಹಲಿಯ ಹೈಕೋರ್ಟ್ ಕಾಯ್ದಿರಿಸಿದೆ. ವಿಚಾರಣೆ ಮುಗಿದಿದೆ, ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಇಡಿ ಕೋರ್ಟ್ ದೆಹಲಿಯ ಹೈಕೋರ್ಟ್ನಲ್ಲಿ ವಿಶೇಷ ಮನವಿಯನ್ನ ಡಿಕೆ ಶಿವಕುಮಾರ್ ಪರ ವಕೀಲರು ಸಲ್ಲಿಸಿದ್ರು. ಇಡಿ ಕೋರ್ಟ್ ಜಾಮೀನನ್ನು ನಿರಾಕರಿಸಿದ ನಂತರದಲ್ಲಿ ಇದೀಗ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಒನ್ಸ್ ಅಗೈನ್ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಹಿತೈಷಿಗಳಿಗೆ ಕಾಯುವ ಸಂಕಟ ತಪ್ಪಿದ್ದಲ್ಲ. ದೆಹಲಿ ಹೈಕೋರ್ಟ್ ಅವರ ಜಾಮೀನು ಅರ್ಜಿ ವಿಚಾರಣೆಯ ತೀರ್ಪನ್ನ ಕಾಯ್ದಿರಿಸಿದೆ. ಬೇಲ್ ಅರ್ಜಿ ಏನಾಗುತ್ತೆ ತೀರ್ಪನ್ನ ದೆಹಲಿ ಹೈಕೋರ್ಟ್ ಕಾಯ್ದಿರಿಸಿದೆ. ವಿಚಾರಣೆ ಮುಗಿದಿದೆ ದೆಹಲಿ ಹೈಕೋರ್ಟ್ ಅಲ್ಲಿ, ತೀರ್ಪನ್ನ ಕಾಯ್ದಿರಿಸಿದೆ. ನಿನ್ನೆ ತೀರ್ಪಿಗಾಗಿ ಕಾಯಲಾಗಿತ್ತು. ಇಡಿ ವಿಶೇಷ ನ್ಯಾಯಾಲಯದಲ್ಲಿ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯ ಕುರಿತಾದ ತೀರ್ಪು ಬರುವಂತದ್ದಿತ್ತು. ಆದ್ರೆ ನಿನ್ನೆ ಜಾಮೀನು ಅರ್ಜಿ ಅಲ್ಲಿ ರಿಜೆಕ್ಟ್ ಆಯಿತು. ಅನಂತರ ದೆಹಲಿ ಹೈಕೋರ್ಟ್ಗೆ ಡಿಕೆ ಶಿವಕುಮಾರ್ ಪರ ವಕೀಲರು ಮತ್ತೆ ಮೇಲ್ಮನವಿ ಸಲ್ಲಿಸಿದ್ರು. ಇದೀಗ ದೆಹಲಿ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿದೆ, ತೀರ್ಪನ್ನ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರ್ಪೇರ್ ಕಂಡು ಬಂದಿದೆ.